ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಕೋಡುಬಳೆ ರೆಸಿಪಿಯನ್ನು ರೆಡಿ ಮಾಡ್ತಾ ಇದ್ದೇನೆ. 2 ಕಪ್ ಬಾಂಬೆ ರವೆ, 4 ಸೌಟು ಅಕ್ಕಿ ಹಿಟ್ಟು. ನಾನು ಅಕ್ಕಿ ಹಿಟ್ಟು ಹಾಕಿದ ಸೌಟಿನಲ್ಲಿ ಬಾಂಬೆ ರವೆ 2 ಸೌಟು ಹಾಕಿರೋದು. 2 ಚಮಚ ಕೆಂಪು ಮೆಣಸಿನ ಹುಡಿ, 2 ಚಮಚ ಉಪ್ಪು, 2 ಚಮಚ ಓಮಕಾಳು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ 4 ಚಮಚ ಎಣ್ಣೆಯನ್ನು ಬಿಸಿ ಮಾಡಿ ಹಾಕಿಕೊಳ್ಬೇಕು. ಫ್ರೆಂಡ್ಸ್, ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ ಹಾಕಿರೋದು. ಕೈಯನ್ನು ಜಾಗ್ರತೆ ಮಾಡಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಹಿಟ್ಟಿನ ಹದ ಈ ರೀತಿಯಾಗಿರಬೇಕು. ಇವಾಗ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಬೇಕು. ಜಾಸ್ತಿ ಗಟ್ಟಿ ಬೇಡ, ಸ್ವಲ್ಪನೇ ಮೆದುವಾಗಿ ಕಲಸಿಕೊಳ್ಬೇಕು. ಫ್ರೆಂಡ್ಸ್, ಕಲಸಿದ ಹಿಟ್ಟಿನ ಹದ ಈ ರೀತಿಯಾಗಿರಬೇಕು. ಚೆನ್ನಾಗಿ ನಾದಿಕೊಂಡು ಕಲಸಿಕೊಳ್ಬೇಕು. ಇವಾಗ ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿ ಈ ರೀತಿ ಕೈಯಿಂದ ಕೋಡುಬಳೆಯನ್ನು ರೆಡಿ ಮಾಡಿಕೊಳ್ಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕೋಡುಬಳೆ ರೆಡಿ ಮಾಡಿಕೊಳ್ಬಹುದು. ತುಂಬ ದಪ್ಪಗೆ ಬೇಕಿದ್ರೆ ದಪ್ಪಗೆ, ಇಲ್ಲದ್ರೆ ತೆಳುವಾಗಿ ಬೇಕಿದ್ರೆ ತೆಳುವಾಗಿ ಸಣ್ಣ ಸಣ್ಣಗೆ ರೆಡಿ ಮಾಡಿಕೊಳ್ಬಹುದು. ಫ್ರೆಂಡ್ಸ್, ಇವಾಗ ಕೋಡುಬಳೆ ರೆಡಿ ಮಾಡಿ ಆಯಿತು. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ನಂತರ ಸಣ್ಣ ಉರಿಯಲ್ಲಿಟ್ಟು ಕೋಡುಬಳೆಯನ್ನು ಬಿಟ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನೀವು ಮನೆಯಲ್ಲಿ ಯಾವ ಅಡುಗೆ ಎಣ್ಣೆ ಉಪಯೋಗಿಸ್ತೀರೋ ಅದೇ ಎಣ್ಣೆಯನ್ನು ಉಪಯೋಗಿಸಿಕೊಳ್ಳಿ. ಸ್ವಲ್ಪ ಹೊತ್ತು ಬಿಟ್ಟು ನಂತರ ಮಗುಚಿ ಹಾಕ್ಕೊಳ್ಬೇಕು. ಇನ್ನು ಮಧ್ಯಮ ಉರಿಯಲ್ಲಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಕಾಯಿಸ್ಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಕೋಡುಬಳೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತೆಗೆದುಕೊಳ್ಳುವ. ನಾನಿಲ್ಲಿ ತೆಗೆದುಕೊಂಡು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನಮಗೆ ಫ್ರೀ ಟೈಮ್ ಇರುವಾಗ ಮನೆಯಲ್ಲಿ ಈ ರೀತಿ ಕೋಡುಬಳೆ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಗಟ್ಟಿಯಾಗಿ ಮುಚ್ಚಳ ಮುಚ್ಚಿಟ್ರೆ ಯಾವಾಗ ಬೇಕೋ ಆವಾಗ ತೆಗೆದು ತಿನ್ಕೊಳ್ಬಹುದು. ಫ್ರೆಂಡ್ಸ್, ಇನ್ನು ಇದೇ ರೀತಿ ಉಳಿದ ಹಿಟ್ಟಿನಿಂದ ಕೋಡುಬಳೆಯನ್ನು ರೆಡಿ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೊಂಡು ಫ್ರೈ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಕುರುಮ್ ಆಗಿರುವ ಕೋಡುಬಳೆ ರೆಸಿಪಿ ರೆಡಿ ಆಯಿತು. ಕೋಡುಬಳೆ ತುಂಡು ಮಾಡುವಾಗ ಒಳಗಿಂದ ಗೋಳೆಯಾಗಿರ್ತದೆ. ಫ್ರೆಂಡ್ಸ್, ಈ ಕೋಡುಬಳೆ ರೆಸಿಪಿಯನ್ನು ನೀವು ಸಹ ಒಮ್ಮೆ ಟ್ರೈ ಮಾಡಿ. ಫ್ರೆಂಡ್ಸ್, ಈ ಕೋಡುಬಳೆ ರೆಸಿಪಿಯ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.